ನಾವಿವತ್ತಿದ್ದೀವಿ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ ಯೂನಿವರ್ಸಿಟಿಯಲ್ಲಿ. ಇಲ್ಲಿ ಇವತ್ತು ಸಸ್ಯ ಸಂತೆ ನಡೀತಾ ಇದೆ. 2026-27ರ ಸಸ್ಯ ಸಂತೆ. ಈ ಸಸ್ಯ ಸಂತೆಯಲ್ಲಿ ಯಾವ ರೀತಿಯಾದಂತಹ ಗಿಡಗಳು ಸಿಗುತ್ತೆ, ಯಾವ ರೀತಿಯಾದಂತಹ ಹೂವಿನ ಗಿಡಗಳು ಸಿಗುತ್ತೆ, ಮತ್ತು ಅದೇ ರೀತಿ ಈ ಸಸ್ಯ ಸಂತೆಯ ವಿಶೇಷತೆ ಏನು ಅಂತ ತಿಳಿಯೋಣ. ಅದರ ಜೊತೆ ಈ ಸಸ್ಯ ಸಂತೆ ಮಾಡಲಿಕ್ಕೆ ಹೋಗಬೇಡಿ. ನೀವೇನಾದರೂ ಪ್ಲಾಂಟ್ ಲವರ್ಸ್ ಆಗಿದ್ದರೆ ದಿಸ್ ಇಸ್ ದ ಬೆಸ್ಟ್ ಆಪರ್ಚುನಿಟಿ. ನಿಮಗೆ ಒಳ್ಳೆ ಕ್ವಾಲಿಟಿ ಗಿಡಗಳನ್ನು ಯೂನಿವರ್ಸಿಟಿ ಕೂಡ ಕೊಡ್ತಾ ಇದೆ. ಜಸ್ಟ್ ಬನ್ನಿ ನೋಡಿ. ಇದೇ ಶನಿವಾರ, ರವಿವಾರ ಮತ್ತು ಸೋಮವಾರ ಇರುತ್ತೆ. ಆದಷ್ಟು ಯುಟಿಲೈಸ್ ಮಾಡ್ಕೊಳ್ಳಿ. ತುಂಬ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ. ಬನ್ನಿ ನೋಡೋಣ ಈ ಸಸ್ಯ ಸಂತೆಯಲ್ಲಿ ಏನೇನಿದೆ ಅಂತ. ಯೂನಿವರ್ಸಿಟಿ ಸ್ಟಾರ್ಟಿಂಗಿಂದನೇ ತುಂಬಾ ಸ್ಟಾಲ್ಗಳು ಬಂದಿದೆ. ಅದರಲ್ಲೂ ತುಂಬಾ ಹೂವಿನ ಗಿಡಗಳು, ಹಣ್ಣಿನ ಗಿಡಗಳು, ಅದೇ ರೀತಿ ಮೆಡಿಸಿನಲ್ ಪ್ಲ್ಯಾಂಟ್ ಇರ್ಬೋದು, ಇವೆಲ್ಲದು ತುಂಬಾ ಅಟ್ರಾಕ್ಟಿವ್ ಆಗಿದೆ ಮತ್ತು ಅಫೋರ್ಡೆಬಲ್ ಪ್ರೈಸಲ್ಲಿದೆ. ಬನ್ನಿ ಈ ಫಂಕ್ಷನ್ ಯಾವ ರೀತಿ ಆರ್ಗನೈಸ್ ಆಯಿತು, ಯಾವ ರೀತಿ ಓಪನ್ ಆಯಿತು ಅಂತ ನೋಡೋಣ. ಅನೇಕ ರೈತ ಬಾಂಧವರಿಗೆ ಪ್ರಾತ್ಯಕ್ಷಿಗಳನ್ನು ತಂದುಕೊಡ್ತಿದ್ದೇವೆ, ತರಬೇತಿಗಳನ್ನು ಕೊಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಇವತ್ತು ಈ ಸಸ್ಯ ಸಂತೆ ಬಹಳಷ್ಟು ರೈತ ಬಾಂಧವರಿಗೆ ಅನುಕೂಲ ಅಂತ ಹೇಳಿ ಇವತ್ತು ಏರ್ಪಡಿಸಿ ಈ ರೀತಿಯಾಗಿ ಉದ್ಘಾಟನೆಗೊಂಡ ಈ ಸಸ್ಯ ಸಂತೆಯ ವಿಶೇಷತೆಗಳೇನು, ಇದರಿಂದ ರೈತರಿಗೆ ಏನು ಪ್ರಯೋಜನ ಇದೆ, ಇದರ ಮಹತ್ವ ಉದ್ದೇಶ ಏನು ಅನ್ನೋದನ್ನು ಈ ಸಸ್ಯ ಸಂತೆಯ ಒಂದು ಆರ್ಗನೈಸರ್ ಹತ್ರನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ನಿಸರ್ಗ ರಾಮಚಂದ್ರ ಭಟ್ ಅಂತ, ಜೂನಿಯರ್ MSc ವೆಜಿಟೇಬಲ್ ಸೈನ್ಸ್ ಸ್ಟೂಡೆಂಟು. ನಾವಿವತ್ತು ಈ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಒಂದು ಸಸ್ಯ ಸಂತೆಯಲ್ಲಿದ್ದೇವೆ. ಈಗಾಗಲೇ ನಾವು ನೋಡಿದ್ವಿ, ತುಂಬಾ ಚೆನ್ನಾಗಿ ನಡೀತಾ ಇದೆ. ಈ ಒಂದು ಸಸ್ಯ ಸಂತೆಯ ಆರ್ಗನೈಸರ್ ಆದ ವಸಂತ್ ಗಾಣಿಗೇರ್ ಸರ್ ಅವರು ಇದ್ರ ಬಗ್ಗೆ ಏನಂತಾರೆ ಅಂತ ಕೇಳೋಣ. ನಮಸ್ತೆ ಸರ್. ನಮಸ್ತೆ. ನಿಮ್ಮ ಒಂದು ಅಭಿಪ್ರಾಯ, ಇಲ್ಲಿ ಏನೇನು ವಿಶೇಷತೆ ಇದೆ, ಹೇಗಿದ್ರೆ ಆರ್ಗನೈಸರ್ ಇದ್ದೀರಾ, ಯಾವ ರೀತಿ ನಡೀತಾ ಇದೆ ಅಂತ ನಮ್ಮ ಜೊತೆ ಒಂದು ಸ್ಮಾಲ್ ಕ್ಲಿಪ್ಪನ್ನು ಹಂಚ್ಕೋಬೋದಾ? ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಸಂತ್ ಎಂ ಗಾಣಿಗೇರ್ ಅಂತ ಹೇಳಿ, ಸಹ ಸಂಶೋಧನಾ ವಿಸ್ತಾರ ನಿರ್ದೇಶಕರು, ಮುಖ್ಯ ತೋಟಗಾರಿಕಾ ವಿಸ್ತಾರ ಕೇಂದ್ರ ಅಂತ ಹೇಳ್ಬೋದು. ತಮಗೆಲ್ಲ ನೋಡ್ತಕ್ಕಂಥದ್ದು ಏನೋ ಒಂದು ವಿಶ್ವವಿದ್ಯಾಲಯದಲ್ಲಿ ಪ್ರಥಮವಾಗಿ ಒಂದು ಹೆಜ್ಜೆ ನಿಟ್ವಿ, ಅದು ಸಸ್ಯ ಸಂತೆ ಅಂತಕ್ಕಂಥ ಒಂದು ಕಾನ್ಸೆಪ್ಟು. ಅದೆಲ್ಲ ಮೊದಲಕ್ಕಿಂತ ಪೂರ್ವದಲ್ಲಿ ನಾವು ಒಂದು 4-5 ಸ್ಟಾಲ್ಗಳನ್ನು ಹಾಕಿ ರೈತರಿಗೆ, ರೈತ ಮಹಿಳೆಯರಿಗೆ ಮತ್ತು ಸಾರ್ವಜನಿಕ ವಿಶೇಷವಾಗಿ ಗಿಡಗಳನ್ನು ಹಂಚ್ತಾ ಇದ್ವಿ. ಆದರೆ ಇವತ್ತು ವಿಶೇಷವಾಗಿ ಒಂದು ಮುಂಗಾರಿ ಹಂಗಾಮಿನಲ್ಲಿ ಒಂದೇ ಸೂರಿನಲ್ಲಿ ರೈತ ಬಾಂಧವರಿಗೆ ಎಲ್ಲ ಒಂದು ಕೃಷಿ ಪರಿಕರಗಳು, ತೋಟಗಾರ ಪರಿಕರಗಳು, ಸಾವಯವ ಪರಿಕರಗಳು, ಜೊತೆಗೆ ಒಂದು ವಿಶೇಷವಾಗಿ ನಮ್ಮ ವಿಶ್ವವಿದ್ಯಾಲಯದಿಂದ ಬಿಡುಗಡೆಗೊಂಡಂಥ ಅನೇಕ ತಳಿಗಳ ಕಸಿ ಮಾಡಿದ ಹಣ್ಣುಗಳಾಗಿರ್ಬೋದು, ಅಲಂಕಾರಿಕ ಸಸಿಗಳಾಗ್ಬೋದು, ಅಥವಾ ಔಷಧಿ ಮತ್ತು ಸುಗಂಧ ದ್ರವ್ಯಗಳಾಗಿರ್ಬೋದು, ಹಾಗೂ ಇತರ ಪರಿಕರಗಳನ್ನು ಮಾರಾಟ ಮಾಡ್ತಕ್ಕಂಥ ಮಳಿಗೆಗಳನ್ನು ಇವತ್ತು ನಾವು ಸ್ಥಾಪನೆ ಮಾಡಿದ್ದೀವಿ. ಇದರ ಒಂದು ವಿಶೇಷತೆ ಏನಪ್ಪ ಅಂದರೆ, ಮುಂಗಾರು ಹಂಗಾಮಿನಲ್ಲಿ ಇವತ್ತು ರೈತ ಬಾಂಧವರು ಎಷ್ಟರ ಮಟ್ಟಿಗೆ ಇವತ್ತು ಸ್ಪಂದನೆ ನೀಡ್ತಿದ್ದಾರೆ ಅಂದರೆ ನಮಗೆ ನಂಬಲಿಕ್ಕೆ ಆಗ್ತಾ ಇಲ್ಲ. ಇದು 3 ದಿವಸದ ಒಂದು ನಡೆದು ಬರ್ತಕ್ಕಂಥ ಒಂದು ಸಂತೆ ಅಂತ ಹೇಳ್ಬೋದು. ಇದು ಸಸ್ಯ ಸಂತೆ ಅಂತ ಯಾಕೆ ಬಂದರೆ ಸಸಿಗಳನ್ನು ಮಾರಾಟ ಮಾಡ್ತಕ್ಕಂಥದ್ದು, ಪರಿಕರ ಮಾಡ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಸಾರ್ವಜನಿಕರಿಂದ ಬಹಳಷ್ಟು ಪ್ರತಿಕ್ರಿಯೆ ಬರ್ತಾ ಇದೆ. ಇವತ್ತು ಮೊದಲನೇ ದಿವಸ ಶನಿವಾರ ದಿವಸ, ನಾಳೆ ರವಿವಾರ ದಿವಸ ಬಹಳಷ್ಟು ಸಾರ್ವಜನಿಕರಿಗೆ ಇವತ್ತು ಅನುಕೂಲ ಆಗ್ತಾ ಇದೆ. 3ನೇ ದಿವಸ ರೈತ ಬಾಂಧವರು ಬರ್ತಾರೆ ಅಂತೇಳಿ ಅಪೇಕ್ಷೆ ಪಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಒಂದು ತೋಟಗಾರಿಕಾ ವಿಶ್ವವಿದ್ಯಾಲಯ ಒಂದು ಪುಟ್ಟ ಹೆಜ್ಜೆ ಇಟ್ಟಿದೆ. ಅದು ಒಂದು ಜಕಣಾಚಾರ್ಯ ಉಳಿ ಮುಡಿದಂತಿರಬೇಕಂತೆ, ಅದು ಸಾಧಾರಣ ಏನಾದರೂ ಆಗ್ತೈತೆ ಅಂತ ನಾನು ಕಲ್ಪಿಸ್ತಾ ಇದ್ದೀನಿ. ಇದು ಹಾಗೆ ಮುಂಗಾರು ಮತ್ತು ಹಿಂಗಾರಿನಲ್ಲಿ ದೊಡ್ಡ ಪ್ರಮಾಣದಲ್ಲಿ ತೋಟಗಾರಿಕಾ ಮೇಳ ಆಯೋಜನೆ ಮಾಡಿದರೆ, ಮುಂಗಾರಿನಲ್ಲಿ ಈ ಸಸ್ಯ ಸಂತೆಯನ್ನು ಬೃಹತ್ ಪ್ರಮಾಣದ ಮುಂದಿನ ದಿನಮಾನಗಳು ಮಾಡ್ತೀವಿ ಅಂತೇಳಿ ರೈತರಿಗಾಗಿ ವಿಶ್ವವಿದ್ಯಾಲಯ ಇವತ್ತು ಕರೆದಿಟ್ಟ ವಿಷಯ ಅಂತ ಹೇಳ್ತಾ ಇದ್ದೀನಿ. ಹಾಗೆ ನಮ್ಮ ಸ್ನೇಹಿತರಂತ ಡಾಕ್ಟರ್ ಆನಂದ್ ನಂಜಪ್ಪನವರು ಭಾಳಷ್ಟು ಇವತ್ತು ವಿಶೇಷವಾಗಿ ನಾನು ಇಲ್ಲೇ ಅತಿಶೋಕ್ತಿಯಾಗಿ ಮಾತಾಡ್ತಾ ಇಲ್ಲ, ಭಾಳಷ್ಟು ಮುತುವರ್ಜಿ ವಹಿಸಿ ಈ ಎಲ್ಲ ಮಳಿಗೆಗಳನ್ನು ಭಾಳ ಮುತುವರ್ಜಿ ವಹಿಸಿ ಎಲ್ಲ ಸ್ನೇಹಿತರು ಬಂದು ನನ್ನ ಇರ್ತಕ್ಕಂಥ ಎಲ್ಲ ವಿಜ್ಞಾನ ಮಿತ್ರರು ಭಾಳಷ್ಟು ಮುತುವರ್ಜಿ ವಹಿಸಿ ಇವತ್ತು ಮಳಿಗೆಗಳನ್ನು ಹಾಕಿಸಿ ವಿಶೇಷವಾಗಿ ಇವತ್ತು ನಮ್ಮದು ಮೆಗಾ ನರ್ಸರಿ ಇರ್ತಕ್ಕಂಥ ಒಂದು ಕಾನ್ಸೆಪ್ಟನ್ನು ಅವ್ರು ಭಾಳ ಕ್ಲಿಯರಾಗಿ ಹೇಳ್ತಾ ಇದ್ದಾರೆ. ನಾವು ದಯವಿಟ್ಟು ಕೇಳಬೇಕು ರೈತ ಬಂದವರು. ಹಾಗಾದರೆ ಈ ಮೆಗಾ ನರ್ಸರಿ ಅಂದರೆ ಏನಪ್ಪ ಅನ್ನೋದನ್ನು ನಾವು ಡಾಕ್ಟರ್ ಆನಂದ್ ಸರ್ ಹತ್ರನೇ ಕೇಳಿ ತಿಳ್ಕೊಂಡ್ರೆ ಉತ್ತಮ ಅನಿಸುತ್ತೆ. ಯಾಕಂದರೆ ಇದರಿಂದ ರೈತರಿಗೆ ತುಂಬಾ ಪ್ರಯೋಜನ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಬನ್ನಿ ಇವರನ್ನೇ ಕೇಳೋಣ. ನಮಗೆ ಹೇಳಬೇಕಂತಂದರೆ ಮೆಗಾ ನರ್ಸರಿ ಕಾನ್ಸೆಪ್ಟು ಇದು ನಮ್ಮ ವಿಶ್ವವಿದ್ಯಾಲಯದ ಕುಲಪತಿಗಳಂತ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರ ಒಂದು ಕನಸು. ಅವರು ಹೇಳ್ತಾ ಇದ್ರು, ನಾವು ಏನೇ ವಿಶ್ವವಿದ್ಯಾಲಯದಲ್ಲಿ ತಯಾರು ಮಾಡುವಂಥ ಯಾವುದೇ ಒಂದು ಸಸಿ ಇರ್ಬೋದು, ಯಾವುದೇ ಪರಿಕರ ಇರ್ಬೋದು, ಜೈವಿಕ ಗೊಬ್ಬರಗಳಿರ್ಬೋದು, ಪುಸ್ತಕಗಳಿರ್ಬೋದು, ಎಲ್ಲ ಪ್ರತಿಯೊಂದು ಹಣ್ಣಿನಗಳು, ಬೀಜಗಳು ಎಲ್ಲ ಒಂದೇ ಸೂರಿನಡಿಯಲ್ಲಿ ಇವತ್ತು ರೈತರಿಗೆ ಮಾರಾಟ ಆಗುತ್ತೆ. ಯಾಕಂದರೆ ರೈತರು ಇಲ್ಲಿ ಬಂದ್ರಂದರೆ ಅವ್ರು ಒಂದೇ ಹತ್ರ ಎಲ್ಲ ಅವ್ರಿಗೆಲ್ಲ ತಮಗೆ ಬೇಕಾಗ್ತದ, ಅಂದರೆ ಕೃಷಿ ಚಟುವಟಿಕೆ ಬೇಕಾಗುತ್ತ ಅಥವಾ ತೋಟಗಾರಿಕೆ ಬೇಕಾಗುತ್ತಾ ಎಲ್ಲ ಪರಿಕರಗಳು ಒಂದೇ ಸೂರಿನಡಿಯಲ್ಲಿ ಸಿಗಲಿ ಅನ್ನೋ ಒಂದು ಉದ್ದೇಶದಿಂದ ಇದು 2025ರಲ್ಲಿ ನಾವು ಮೆಗಾ ನರ್ಸರಿ ಅಂತ ನಾವು ಕಾನ್ಸೆಪ್ಟಲ್ಲಿ ಅದನ್ನು ನಾವು ತೆಗೆದುಕೊಂಡು ಬಂದ್ವಿ. ಈಗ ಪ್ರತಿಯೊಂದು ಏನು ನೀವು ನೋಡ್ತಾ ಇದ್ದೀರಿ, ನೀವು ಸ್ಟಾಲ್ಗಳಿರ್ಬೋದು, ಬೇರೆ ಬೇರೆ ಪರಿಕರಗಳಿರ್ಬೋದು, ವಿಶ್ವವಿದ್ಯಾಲಯದ ಸೇಲಾಗ್ತಂಥ ಪ್ರತಿಯೊಂದು ಪರಿಕರಗಳು ಇವತ್ತು ಒಂದೇ ಸೂರಿನಡಿಯಲ್ಲಿ ಇವತ್ತು
ಸೇಲ್ ಆಗ್ತಾ ಇದೆ. ಅದು ಮೆಗಾ ನರ್ಸರಿ ಕಾನ್ಸೆಪ್ಟ್. ಈ ಮೆಗಾ ನರ್ಸರಿ ಕಾನ್ಸೆಪ್ಟಲ್ಲಿ ಮುಂದಿನ ದಿನಗಳಲ್ಲಿ ನಮ್ಗೆ ಇನ್ನೂ ಹೆಚ್ಚಿನ ಒಂದು ಇದು ಬಂದರೆ ಮುಂದಿನ ದಿನಗಳಲ್ಲಿ ಇದನ್ನು ಆನ್ಲೈನ್ ಮುಖಾಂತರ ಬೇರೆ ಬೇರೆ ರಾಜ್ಯಗಳಿಗೆ, ಬೇರೆ ಬೇರೆ ದೇಶಗಳಿಗೆ ಕೂಡ ತಲುಪಿಸುವಂಥ ಕಾರ್ಯ ಆಗಬೇಕನ್ನೋ ಒಂದು ಮಹದಾಸೆ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಮೆಗಾ ನರ್ಸರಿಯಲ್ಲಿ ಒಂದು ಕೋಟಿ ರೂಪಾಯಿ ಪ್ರಾಜೆಕ್ಟ್ನ ಒಂದು ನಮ್ಮ ಸಾಹೇಬ್ರು ಹೇಳಿದ್ದಾರೆ, 1 ಕೋಟಿನ ಒಂದು ಕಂಪ್ಲೀಟ್ ಒಂಥರ ಮಾಲ್ ಟೈಪ್ ನಾವು ಅದನ್ನು ಮಾಡಿ ಎಲ್ಲ ಪರಿಕರಗಳನ್ನ ಡಿಸ್ಪ್ಲೇ ಮಾಡ್ತಕ್ಕಂಥದ್ದು. ರೈತರು ಅಲ್ಲೇ ಬರೋದು, ಅಲ್ಲಿಂದ ಮತ್ತೆ ಮಟೀರಿಯಲ್ನ ಸೇಲ್ ಮಾಡುವಂಥದ್ದು, ಆ ರೀತಿಯ ಒಂದು ವ್ಯವಸ್ಥೆಯನ್ನು ಕೂಡ ನಮ್ಮ ದಿನಗಳಲ್ಲಿ ಮಾಡೋ ಒಂದು ಪ್ಲ್ಯಾನ್ ಕೂಡ ಇದೆ. ಥ್ಯಾಂಕ್ ಯು ಸರ್. ನೋಡಿ, ಒಂದೇ ಸೂರಿನಡಿಯಲ್ಲಿ ಎಲ್ಲದೂ ರೈತರಿಗೆ ಸಿಗಬೇಕು ಅಂತಕ್ಕಂಥ ಒಂದು ಮಹದಾಶೆಯನ್ನು ಇಟ್ಕೊಂಡು ಮಾಡ್ತಿರೋ ಸಸ್ಯ ಸಂತೆ. ನೀವು ಬನ್ನಿ, ಆನಂದಿಸಿ, ಮತ್ತೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಧನ್ಯವಾದಗಳು. ಇಷ್ಟೊಂದು ವಿಶೇಷತೆಯನ್ನು ಹೊಂದಿರುವ ಈ ಸಸ್ಯ ಸಂತೆಯಲ್ಲಿ ಹಲವಾರು ಸ್ಟಾಲ್ಗಳು ಬಂದಿದೆ. ಬೀಜದ ಸ್ಟಾಲ್ ಇರಬಹುದು, ಕೀಟನಾಶಕಗಳಿರಬಹುದು, ಅಥವಾ ವಿವಿಧ ರೀತಿಯ ತರಕಾರಿ ಬೀಜಗಳಿರಬಹುದು. ಅದೇ ರೀತಿ ಹೀಗೆ ಹಲವಾರು ಸ್ಟಾಲ್ಗಳನ್ನು ಹೊಂದಿದೆ ಈ ಸಸ್ಯ ಸಂತೆ. ಇದರ ಮಹತ್ವ ಉದ್ದೇಶ ಏನಪ್ಪ ಅಂದರೆ ರೈತರಿಗೆ ಎಲ್ಲದೂ ಒಂದೇ ಸೂರಿನಡಿಯಲ್ಲಿ ಸಿಗಬೇಕು. ಅದೇ ರೀತಿ ಇಲ್ಲಿ ನಮ್ಮ ಯೂನಿವರ್ಸಿಟಿ ಅಂದರೆ ಬಾಗಲಕೋಟೆ ಯೂನಿವರ್ಸಿಟಿಯಿಂದ ಕೂಡ ಸ್ಟಾಲ್ ಇದೆ. ತುಂಬ ಅಫೋರ್ಡೆಬಲ್ ಪ್ರೈಸಲ್ಲಿ ಹೂವಿನ ಗಿಡಗಳನ್ನು ಕೊಡ್ತಾ ಇದ್ದಾರೆ. ಬನ್ನಿ ಇದರ ವಿಶೇಷತೆ ಏನು ಅಂತ ಕೇಳಿ ತಿಳಿಯೋಣ ಸತೀಶ್ ಸರ್ ಹತ್ರ. ಪ್ರತಿ ವರ್ಷ ನಾವು ಈ ಒಂದು ಸಸ್ಯಗಳನ್ನು ಮಾಡ್ತಾನೆ ಇರ್ತೀವಿ. ಈ ವರ್ಷ ಒಂದು ಅತ್ಯಂತ ಅದ್ದೂರಿಗೆ ಮಾಡ್ಬೇಕಂತೇಳಿ ನಾವು ಮುಖ್ಯವಾಗಿ ಬಹಳಷ್ಟು ರೈತರನ್ನು ನಾವು ಕೂಡಿಸ್ಬೇಕಂತೇಳಿ ಬಹಳಷ್ಟು ಉತ್ಸುಕತೆ ಇತ್ತು. ಆ ಒಂದು ನಿಟ್ಟಿನಲ್ಲಿ ಬಹಳಷ್ಟು ಜನರು ಬರಲಿದ್ದಾರೆ, ಬಹಳಷ್ಟು ಖುಷಿ. ಎರಡನೇದಾಗಿ ನಮ್ಮಲ್ಲಿ ಇಲ್ಲಿ ನೀವು ನೋಡಿದ ಹಾಗೆ ಎಲ್ಲಾ ತರಹದ ಗಿಡಗಳು ಅಂದ್ರೆ ಅನೇಕ ತರಹದ ಹಣ್ಣಿನ ಬೆಳೆಗಳಾದಂತ ಪರ್ಟಿಕ್ಯುಲರ್ಲಿ ಮಾವ್ ಆಗಿರ್ಬೋದು, ನಮ್ದು ಚಿಕ್ಕು ಆಗಿರ್ಬೋದು, ಪೇರು ಆಗಿರ್ಬೋದು, ಇದು ಎಕ್ಸೋಟಿಕ್ ಫ್ರೂಟ್ ಕ್ರಾಪ್ಸ್ ಇದಕ್ಕಾಗಿ ಬಹಳಷ್ಟು ಪ್ರಾಮುಖ್ಯತೆ ಇದೆ. ಅದರ ಎಲ್ಲ ಒಂದು ತಳಿಗಳು ಕೂಡ ನಮ್ಮ ವಿಶ್ವವಿದ್ಯಾಲಯದಿಂದ ಬಿಡುಗಡೆ ಆದಂತಹ ಎಲ್ಲ ತಳಿಗಳನ್ನು ಕೂಡ ನಾವು ನಮ್ಮ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟ ಎಲ್ಲ ಕಾಲೇಜಿಗೆ ಇಲ್ಲಿ ಕಲೆ ಹಾಕಿ ರೈತರಿಗೆ ಒಂದೇ ಕಡೆ ಸಿಗ್ತಕ್ಕಂತ ಒಂದು ವ್ಯವಸ್ಥೆಯನ್ನ ನಾವು ಇಲ್ಲಿ ಈ ವರ್ಷ ನಾವು ಮಾಡಿದ್ದೇವೆ. ಆ ಒಂದು ನಿಟ್ಟಿನಲ್ಲಿ ಕೂಡ ಇದು ಬಹಳಷ್ಟು ಯಶಸ್ವಿ ಆಗ್ತಾ ಇದೆ. ಈ ನಮ್ಮದು ಹೂವಿನ ವಿಭಾಗಕ್ಕೆ ಬಂದಾಗ ನಾವು ಈ ವರ್ಷ ಸುಮಾರು 150 ತರಹದ ಎಲ್ಲ ಅಲಂಕಾರಿಕ ಸಸಿಗಳನ್ನ ಪ್ರತಿ ವರ್ಷ ನಾವು ಬರೀ ಗುಲಾಬಿ, ಆಮೇಲೆ ಸಾಮಾನ್ಯವಾಗಿದ್ದಂತ ಗಿಡಗಳನ್ನು ಮಾತ್ರ ಇಟ್ಟಿದ್ದೀವಿ. ನಾವು ಇಲ್ಲಿ ಈಗ ಇತ್ತಿತ್ತಲಾಗಿ ನಾವು ನಮ್ಮ ವಿಷಯದಲ್ಲಿ ಕೂಡ ಎಲ್ಲ ತರಹದ ಪಾಟ್ಗಳಲ್ಲಿಯೂ ಕೂಡ ನಾವು ಬೇರೆ ಬೇರೆ ತರಹದಂತಹ ಎಲ್ಲ ತರಹದಂತಹ ಅಲಂಕಾರಿಕ ಸಸಿಗಳನ್ನು ನಾವು ಇಂಡೋರ್ ಪ್ಲಾಂಟ್ ಆಗಿರ್ಬೋದು, ಮುನ್ಸಿಪಲ್ ಪ್ಲಾಂಟ್ ಆಗಿರ್ಬೋದು, ಆಮೇಲೆ ನಿಮ್ದು ಹೊರಗಡೆ ಪಾಟ್ ಸೈಜ್ಗಳಲ್ಲಿ ಬಾಲ್ಕನಿಯಲ್ಲಿ ಇರ್ತಕ್ಕಂಥ ಗಿಡಗಳನ್ನ ಆಗಿರ್ಬೋದು, ಹೀಗೆ ಆಮೇಲೆ ವರ್ಟಿಕಲ್ ಪೆಣಲ್ಗೆ ಬೇಕಾದಂತ ಗಿಡಗಳಾಗಿರ್ಬೋದು, ಹೀಗೆ ಹಲವಾರು ಕೆಟಗರಿ ಗಿಡಗಳನ್ನ ನಾವು ಇಲ್ಲಿ ಪುಷ್ಪ ವಿಭಾಗದ ವತಿಯಿಂದ ನಾವು ಎಲ್ಲರಿಗೂ ಸಿಗತಕ್ಕಂತ ಒಂದು ವ್ಯವಸ್ಥೆಯನ್ನು ನಾವು ಇಲ್ಲಿ ನಮ್ಮ ವಿದ್ಯಾರ್ಥಿಗಳ ಸಹಾಯದಿಂದ ಮತ್ತು ನಮ್ಮ ಪುಷ್ಪ ವಿಭಾಗದ ಪ್ರಾಧ್ಯಾಪಕರ ಸಹಾಯದಿಂದ ನಾವು ವ್ಯವಸ್ಥೆಯನ್ನು ನಾವು ಇಲ್ಲಿ ಮಾಡಿದ್ದೀವಿ. ತುಂಬಾ ಖುಷಿ ಆಯ್ತು ನೋಡಿ ಸ್ನೇಹಿತರೆ, ಇಲ್ಲಿ ಎಲ್ಲಾ ತರದ ಗಿಡಗಳಿದೆ. 150 ತರದ ವಿಶೇಷ ಗಿಡಗಳಿದೆ. ವಿವಿಧ ಯಂತ್ರೋಪಕರಣಗಳು, ಅಲಂಕಾರಿಕ ಸಸ್ಯಗಳನ್ನು ಹೊಂದಿರತಕ್ಕಂತಹ ಈ ಸಸ್ಯ ಸಂತೆಗೆ ಬಂದಿರೋ ಒಂದು ವಿಸಿಟರ್ಸ್ ಏನಂತಾರೆ, ಇದನ್ನ ಖರೀದಿ ಮಾಡಿರೋದ ಒಂದು ಒಪಿನಿಯನ್ ಅನ್ನ ಕೇಳಿ ತಿಳಿಯೋಣ ಬನ್ನಿ. ಸ್ನೇಹಿತರೆ, ಇವರು ಮಮತಾ ಮ್ಯಾಮ್ ಅಂತ. ನಾವು ಒಂದು HL ರಾವೆ ಅಂತ ಏನ್ ಮಾಡ್ತೀವೋ ಅವಾಗ ಇವ್ರ ಮನೆಗೆ ಹೋಗಿದ್ವಿ. ಎಷ್ಟು ಚೆನ್ನಾಗಿ ಗಾರ್ಡನ್ ಮಾಡಿದ್ದಾರೆ ಅಂದ್ರೆ ನೀವೆಲ್ಲರೂ ಒಂದ್ಸಲ ಹೋಗಿ ನೋಡ್ಬೇಕು. ಮ್ಯಾಮ್ ಮನೆನ ನಾನು ರೆಕಮೆಂಡ್ ಮಾಡ್ತೀನಿ. ಅಂಡ್ ಮ್ಯಾಮ್ ಈ ಸಸ್ಯ ಸಂತೆಯಲ್ಲಿ ಏನೇನು ತಗೊಂಡ್ರು, ಯಾವ ರೀತಿ ಎಕ್ಸ್ಪೀರಿಯನ್ಸ್ ಮಾಡಿದ್ರು ಅಂತ ಕೇಳೋಣ. ನಮಸ್ತೆ ಮ್ಯಾಮ್, ಹೇಗೆ ಅನಿಸ್ತು ಸಸ್ಯ ಸಂತೆ? ಎಸ್, ಹೌದು, ಅವ್ರಿಗೆ ಹಬ್ಬ ಅಂತ ಹೇಳ್ತಿದ್ದಾರೆ. ನೋಡಿ, ಈ ಹಬ್ಬಕ್ಕೆ ನೀವು ಬನ್ನಿ. ಆ್ಯಂಡ್ ಎಲ್ಲ ಗಿಡಗಳನ್ನೆಲ್ಲ ನೋಡಿದ್ರ? ಹಾಂ, ಎಲ್ಲ ವಿಸಿಟ್ ಮಾಡಿ ಹೋಗ್ತೀರಾ. ನೀವು ಬನ್ನಿ, ವಿಸಿಟ್ ಮಾಡಿ. ಮ್ಯಾಮ್ ಥರನೇ ನಿಮ್ಮ ಮನೇಲೂ ಫುಲ್ ಗಾರ್ಡನ್ ಮಾಡಿ. ಈ ಸಸ್ಯ ಸಂತೆಯಲ್ಲಿ ನಿಮಗೆ ಜೈವಿಕ ಗೊಬ್ಬರಗಳು ಸಹ ದೊರೆಯುತ್ತೆ. ನಿಮಗೆ ಈಗ ಒಬ್ಬರು ಮ್ಯಾಮನ್ನು ಪರಿಚಯ ಮಾಡ್ತೀನಿ. ಎಷ್ಟು ಗಾರ್ಡನ್ ಕ್ರೇಜ್ ಇದೆ ಅವರಿಗೆ ಅಂತ ನೀವೇ ನೋಡಿ ತಿಳ್ಕೊಳ್ಳಿ. ಸ್ನೇಹಿತರೆ, ಬನ್ನಿ, ಸಸ್ಯ ಸಂತೆಗೆ ಬಂದು ಇಷ್ಟಕ್ಕೊಂದು ಗಿಡ ತಗೊಂಡಿರೋ ಈ ಮೇಡಮ್ ಇವರ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ಕೇಳೋಣ. ಹೇಗೆ ಅನ್ನಿಸ್ತು ಸಸ್ಯ ಸಂತೆ? ಇಲ್ಲಿ ಬಂದು ತುಂಬ ಸಂತೋಷ ಆಯಿತು. ಅದರಲ್ಲಿ ನಮಗೆ ಇಷ್ಟವಾದಂತಹ ನೋಡಿ, ಇಲ್ಲಿ ಝೂಮ್ ಮಾಡಿ. ಎಷ್ಟೊಂದು ಗಿಡಗಳಿದೆ. ಎಷ್ಟು ಗಿಡ ತಗೊಂಡ್ರಿ ಆಂಟಿ ನೀವು? ಒಟ್ಟಿನಲ್ಲಿ ನಾವು ತಗೊಂಡಿರೋದು ಒಂದು 20 ಗಿಡಗಳು ತಗೊಂಡ್ರಿ. ಎಲ್ಲ ಅಫೋರ್ಡೆಬಲ್ ರೇಟಲ್ಲೇ ಸಿಗ್ತಾ ಚೆನ್ನಾಗೇ ಇದೆ. ನಿಮ್ದು ಹೋಮ್ ಗಾರ್ಡನ್ಗೆ ಅಂತ ತಗೊಂಡಿದ್ದು. ಟೆರೆಸ್ ಗಾರ್ಡನ್ ಏನಾದರೂ ಮಾಡ್ತಿದ್ದೀರಾ? ಟೆರೆಸ್ಗೆ ತಗೊಂಡ್ರಿ. ಹೋಮ್
ಕೆಳಗಂತೂ ಏನು ನೋಡಿ, ಕೆಳಗೆ ಸ್ಪೇಸ್ ಇಲ್ಲ, ನಿಮ್ದು ಬರೀ ಟೆರೆಸ್ ಇದೆ, ಟೆರೆಸ್ ಗಾರ್ಡನ್ ಇದೆ ಅಂದರೆ ಇಲ್ಲಿ ಫುಲ್ ಗಿಡಗಳು ಸಿಗ್ತಾ ಇದೆ. ಆಂಟಿ ಅಂತೂ ಫುಲ್ ಖುಷಿಯಾಗಿದ್ದಾರೆ. ನೀವು ಬನ್ನಿ ಆ್ಯಂಡ್ ನೋಡಿ ಸಸ್ಯ ಸಂತೆ ಯಾವ ರೀತಿ ಇದೆ ಅಂತ. ಓಕೆ, ಥ್ಯಾಂಕ್ ಯು ಆಂಟಿ. ಪ್ರಕೃತಿಯನ್ನ, ಹೂವನ್ನ, ಗಿಡವನ್ನ ಪ್ರೀತಿಸೋ ಪ್ರತಿಯೊಬ್ಬ ರೈತರು ಈ ಸಸ್ಯ ಸಂತೆಯ ಪ್ರಯೋಜನವನ್ನ ಪಡ್ಕೊಳ್ಳಿ. ಇದೇ ಶನಿವಾರ, ಭಾನುವಾರ ಮತ್ತು ಸೋಮವಾರ ನಿಮಗಾಗಿ ಬಾಗಲಕೋಟೆ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ.